ಯಾವುದೇ ದಲ್ಲಾಳಿಗಳು ನಾನು ಅದು ಮಾಡಿಸ್ಕೊಡ್ತೀನಿ ದಯವಿಟ್ಟು ನಂಬೇಡಿ ಅಮ್ಮ. ಚಿಕ್ಕಬಳ್ಳಾಪುರದ ನಾನೆಲ್ಲ ತಾಯಂದ್ರಿಗೆ ವಿನಂತಿಸ್ತೇನೆ, ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ ಖಾತೆ ಉಚಿತವಾಗಿ ಮಾಡಿಸಿ ನಿಮ್ಮ ಮನೆಗೆ ಕೊಡ್ತೀನಿ, ನಮ್ಮ ಮೇಲೆ ಭರವಸೆ ಇಡಿ. 10 ಜನ ಕೊಟ್ಟಿದ್ದಾರೆ ಈಗ ನನ್ನ ಸಮಕ್ಷಮದಲ್ಲೇ. ಖಾತಾದು ಭಾಳ ವರ್ಷಗಳಿಂದ ಸಮಸ್ಯೆ ಇದೆ. ಇವತ್ತು 7ನೇ ವಾರ್ಡಲ್ಲಿ ಬಂದಿದ್ದೀವಿ. ಇವತ್ತು ನೋಡಿ ಭಾಳಷ್ಟು ಜನ ಸೇರಿದ್ದಾರೆ ಖಾತಾಗೆ, ಬಿ ಖಾತಾಗೆ. ಸೊ ಇದೆಲ್ಲ ಕಲೆಕ್ಟ್ ಮಾಡಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇದನ್ನು ಬಗೆಹರಿಸ್ತೀವಿ. ಮತ್ತು ಡಿವೈನ್ ಸಿಟಿದು ವರ್ಷಗಳಿಂದ ಸಮಸ್ಯೆ ಇತ್ತು. ಡಿವೈನ್ ಸಿಟಿ ಮುಖಂಡರು ಬಂದಿದ್ರೆಲ್ಲ ಅವ್ರನ್ನೀಗ ನಾನು DC ಅವ್ರ ಹತ್ರ ಈಗ 10 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ. ಅವ್ರ ಮನೆಯಲ್ಲೇ ಇದ್ದಾರೆ, ಭೇಟಿ ಮಾಡಿ ಡಿವೈನ್ ಸಿಟಿದು ನಾನು ರಿಸಾಲ್ವ್ ಮಾಡಿ ಅವ್ರಿಗೆ ಖಾತಾ ಅದೆಲ್ಲ ಅಪ್ರೂವ್ಡ್ ಲೇಔಟ್ ಇರೋದ್ರಿಂದ ಅವ್ರಿಗೂ ಕೊಡಿಸೋಕೆ. ಸೊ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಎಳ್ಳಷ್ಟು ಭ್ರಷ್ಟಾಚಾರ ಇಲ್ಲದೆ ಈ ಅಭಿಯಾನ ನಡೆಸ್ತಿದ್ವಿ. ಅದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. 3 ಪಕ್ಷದವರು, ಅವ್ರಿಗೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸಲು ಬಯಸ್ತೇನೆ. ಇದೊಂದು ಕಾರ್ಯ ಯಶಸ್ವಿ ಮಾಡ್ತೀವಿ ಸರ್. ಖಾತೆ ಸಮಸ್ಯೆ ಹೊರತುಪಡಿಸಿ ಇಲ್ಲಿ ಕಣ್ಣಿಗೆ ಕಂಡಾಗೆ ಕೆಲವು ನಾಗರಿಕ ಸಮಸ್ಯೆಗಳು, ಮೂಲಭೂತ ಸೌಲಭ್ಯಗಳು ಕೊರತೆ ಜನಗಳ ಕಡೆ ಹೇಳಿದ್ದಾರೆ. ಇಲ್ಲಿ ಏನಾಗಿತ್ತು ನೋಡಿ, ನಗರಸಭೆ ಸದಸ್ಯರಂತ ಮಿನಿಮಮ್ ಇಶ್ಯೂಸ್ನ ಅಡ್ರೆಸ್ ಮಾಡಬೇಕಾಗಿತ್ತು. ಆದರೂ ಪರವಾಗಿಲ್ಲ, ಈಗ ನಾನು ಈ ವಾರ್ಡ್ ಹಾಕ್ಕೊತೀನಿ, ಫಸ್ಟ್ ಹಾಕ್ಕೊಂಡು 35 ಲೈಟ್ ಕೇಳಿದ್ದಾರೆ. 30 ವರ್ಷದಿಂದ ಹಾಕಿರೋದ ಲೈಟ್. ಆ 35 ಲೈಟು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕೋ ಅದನ್ನೆಲ್ಲ ಹಾಕಿ ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಈ ಖಾತಾ ಆಂದೋಲನ ಆಗಿದ ತಕ್ಷಣ 7ನೇ ವಾರ್ಡ್ ಫುಲ್ ಹಾಕ್ಕೊಳ್ತೀನಿ. ಥ್ಯಾಂಕ್ ಯು. ಫುಲ್ ಹಾಕ್ಕೊಂಡು ಸರ್, ಈಗ ಬಿ ಖಾತೆಗಳ ಬಗ್ಗೆ ಸಾರ್ವಜನಿಕರು ಕೆಲವಷ್ಟು ಗೊಂದಲಗಳಿದೆ, ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಬಿಡಿ ಸರ್ ಜನಗಳಿಗೆ. ಮತ್ತೆ ಈಗ ಏನು ಮಾಡೋದು, ಈಗ ಟ್ಯಾಕ್ಸೇಷನ್ದು ಯಾವ ಥರ ಭಾಳಷ್ಟು ಜನಕ್ಕೆ ಗೊಂದಲ ಇದೆ. ಈಗ ನಾನು ಇಲ್ಲಿ ಕೆಲವು ಕಾಪೀಸ್ ನೋಡ್ತಿದ್ದೆ. ತಿರುಮಲಪ್ಪ 2009 ಈಗ ನೋಡಿ, ತಿರುಮಲಪ್ಪಣ್ಣ ಅಂತ ಗಂಗನ ಮಿತ್ತಿ, ಇವ್ರದ್ದು ಲಾಸ್ಟ್ ಟ್ಯಾಕ್ಸ್ ಕಟ್ಟಿರೋದು 2009-10ರಲ್ಲಿ. ಎಷ್ಟು ಕಟ್ಟಿದ್ದಾರೆ? 288 ರೂಪಾಯಿ ಕಟ್ಟಿದ್ದಾರೆ. ಇವತ್ತಿಗೆ 15 ವರ್ಷದಿಂದ ಇವರು ಟ್ಯಾಕ್ಸ್ ಕಟ್ಟಿಲ್ಲ. ಹೊಸ ಕಾನೂನು ಏನು ಹೇಳುತ್ತೆ? ವೆರಿ ಸಿಂಪಲ್, ನಾವೀಗ 15 ವರ್ಷದ್ದು ಟ್ಯಾಕ್ಸ್ ನಿಮಗೆ ಹಾಕಕ್ಕೆ ಹೋಗಲ್ಲ. ಈಗ ಗಂಗನ ಮಿದ್ದಿಗೆ ಅವರು ವಾಸ ಮಾಡೋ ಏರಿಯಾಗೆ ಒಂದು ಟ್ಯಾಕ್ಸ್ ಇದೆ, ಅಪ್ರಾಕ್ಸಿಮೇಟ್ಲಿ 1000 ರೂಪಾಯಿ ಇದೆ ಅಂತ ಮಾಡೋದು. ಈಗ 15 ವರ್ಷ ಟ್ಯಾಕ್ಸು ನಾವು ಕೇಳಲ್ಲ. ಈಗ 1 ಟೈಮ್ ಮಾತ್ರ ಈ ಡಬಲ್ ಟ್ಯಾಕ್ಸ್. ಈ ವರ್ಷ 1000 ರೂಪಾಯಿ ಇದೆ ಅವ್ರ ಟ್ಯಾಕ್ಸು, ಅವ್ರು 2000 ರೂಪಾಯಿ ಕಟ್ತಾರೆ, ಬಿ ಖಾತಾ ಬಂದ್ಬಿಡುತ್ತೆ. ನೆಕ್ಸ್ಟ್ ಇಯರಿಂದ ಸಿಂಗಲ್ ಟ್ಯಾಕ್ಸ್ ಅಂದರೆ ಏನಿದೆಯೋ ಅದನ್ನೇ. ಈಗ ಅವ್ರು 10 ವರ್ಷದಿಂದ ಕಟ್ಟಿಲ್ವೋ, 15 ವರ್ಷದಿಂದ ಕಟ್ಟಿಲ್ವೋ, 20 ವರ್ಷದಿಂದ ಕಟ್ಟಿಲ್ವೋ ನಾವು ಕೇಳಲ್ಲ. ಸೊ ಇದು ವೆರಿ ಕ್ಲಿಯರ್ ಪಿಕ್ಚರ್ ಅಲ್ವಾ? ಮತ್ತು ಡಾಕ್ಯುಮೆಂಟ್ಸ್ ತುಂಬ ಮಿನಿಮಮ್ಮು. ಆಧಾರ್ ಕಾರ್ಡು, ಫೋಟೋ, ನಿಮ್ಮ ಮನೆ ಮುಂದಿರೋ ನಿಂತಿರೋ ಒಂದು ಫೋಟೋ ಕೊಡಿ ನಮಗೆ. ಸೇಲ್ ಡೀಟು ಏನೋ ಒಂದು ಮಿನಿಮಮ್ ಡಾಕ್ಯುಮೆಂಟ್ 1-2 ಕೊಡಿ, ನಾವು ಬಿ ಖಾತಾ ಮಾಡ್ತೀವಿ. ದಯವಿಟ್ಟು ನಾನು ಮತ್ತೆ ಜನತೆಗೆ ವಿನಂತಿಸ್ತೇನೆ, ಮಿನಿಮಮ್ ಡಾಕ್ಯುಮೆಂಟ್ಸಲ್ಲಿ ನಾವು ಬಿ ಖಾತಾ ಮಾಡ್ಕೊಡ್ತೀವಿ. ನೀವು ಅದರಲ್ಲಿ ಸೇಲ್ ಮಾಡ್ಬೋದು, ಬೈ ಮಾಡ್ಬೋದು, ಎಲ್ಲ ಇದೆ. ಯಾವುದೇ ದಲ್ಲಾಳಿಗಳು ನಾನು ಅದು ಮಾಡಿಸ್ಕೊಡ್ತೀನಿ ದಯವಿಟ್ಟು ನಂಬೇಡಿ ಅಮ್ಮ. ಚಿಕ್ಕಬಳ್ಳಾಪುರದ ನಾನೆಲ್ಲ ತಾಯಂದ್ರಿಗೆ ವಿನಂತಿಸ್ತೇನೆ, ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ ಖಾತೆ ಉಚಿತವಾಗಿ ಮಾಡಿಸಿ ನಿಮ್ಮ ಮನೆಗೆ ಕೊಡ್ತೀನಿ, ನಮ್ಮ ಮೇಲೆ ಭರವಸೆ ಇಡಿ. ಮತ್ತು ಇನ್ನೊಂದು, ಎಲ್ಲ ನಗರಸಭೆ ಸದಸ್ಯರಿಗೆ ಅಭಿನಂದಿಸ್ತೇನೆ, ಅವರೆಲ್ಲರೂ ಉತ್ಸುಕರಾಗಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಕಾರ್ಯಕ್ಕೆ ನಗರಸಭೆ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡ ಕೈ ಜೋಡಿಸಿದ್ದಾರೆ. ಪಕ್ಷಾತೀತವಾಗಿ ಜೋಡಿಸ್ತಿದ್ದಾರೆ. ನಾನೆಲ್ಲ 31 ಜನ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರೂ ಜೊತೆಯಾಗಿ ಯಶಸ್ವಿ ಮಾಡಿ ಸಂದೇಶ ಒಂದು ಪ್ರಮುಖವಾಗಿ ಜನಕ್ಕೆ ಏನೋ